ಹಾಯ್ ಗೈಸ್, ವೆಲ್ಕಮ್ ಟು ಎಸ್ ಬಿ ಒ. ಈ ವಿಡಿಯೋದಲ್ಲಿ ನಾವು ಏನು ಬಗ್ಗೆ ನೋಡೋಣ ಅಂತಂದರೆ, ಎಸ್ ಬಿ ಒದಲ್ಲಿ ಜಾಯ್ನ್ ಆಗೋದು ಹೆಂಗೆ, ಜಾಯ್ನ್ ಆಗೋಕ್ಕೆ ಫಾರ್ಮ್ ಯಾವ ಥರ ಫಿಲ್ ಮಾಡಬೇಕು, ಫಾರ್ಮ್ ಫಿಲ್ ಮಾಡಿ ಆಗಿದ್ಮೇಲೆ ನಮಗೆ ಲಾಗಿನ್ ಲಿಂಕ್ ಎಲ್ಲಿ ಸಿಗುತ್ತೆ, ಯಾವ ಲಿಂಕನ್ನು ಕ್ಲಿಕ್ ಮಾಡಿ ನಾವು ಲಾಗಿನ್ ಮಾಡಬೇಕು ಅನ್ನೋ ಫುಲ್ ಡೀಟೇಲ್ಸ್ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಅದಕ್ಕೆ ನೀವು ಮಾಡಬೇಕಾಗಿರೋದು ಈ ವಿಡಿಯೋವನ್ನು ಸ್ಕಿಪ್ ಮಾಡಿದರೆ ನೋಡಿದ್ರೆ ನಿಮ್ಗೆ ಎಲ್ಲ ಡೀಟೇಲ್ಸನ್ನು ಫುಲ್ ಗೊತ್ತಾಗುತ್ತೆ. ಓಕೆನಾ. ನಾವು ಒಂದು ಕಂಪನಿಯಲ್ಲಿ ಜಾಯ್ನ್ ಆಗಿ ವರ್ಕ್ ಮಾಡೋಕ್ಕೆ ಬಂದಾದಮೇಲೆ ಆ ಕಂಪನಿಯ ಬಗ್ಗೆ ಡೀಟೇಲ್ಸ್ ಫುಲ್ ಡೀಟೇಲ್ಸ್ ತಿಳ್ಕೊಂಬಿಟ್ಟು ಆಮೇಲೆ ಜಾಯ್ನ್ ಆಗೋದು ಬೆಟರ್. ಫಸ್ಟ್ ಇವಾಗ ನಾವು ಫಾರ್ಮ್ ಫಿಲ್ ಮಾಡೋದು ಯಾವ ಥರ ಅಂತ ಫುಲ್ ನೋಡೋಣ. ಅದಕ್ಕೆ ನಿಮಗೆ ನಿಮ್ಮ ಎಂಟಿಟಿ ಯೂಸರ್ ಒಂದು ಲಿಂಕ್ ಶೇರ್ ಮಾಡಿರ್ತಾರೆ. ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಪೇಜು ಸಿಗುತ್ತೆ ಅಂತಂದರೆ, ನಿಮಗೆ ಎಂಟಿಟಿ ಯೂಸರ್ ಸೆಂಡ್ ಮಾಡಿರೋ ಫಾರ್ಮ್ ಬಂದುಬಿಟ್ಟು ಈ ಥರನೇ ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರನೇ ಫಾರ್ಮ್ ಓಪನ್ ಆಗುತ್ತೆ. ನೀವು ಇವಾಗ ಮಾಡಬೇಕಾಗಿರೋದು ಈ ಫಾರ್ಮ್ನ ಫಿಲ್ ಮಾಡೋದು ಹೆಂಗಂತ ತಿಳ್ಕೊತೀರಾ. ನಾನು ಈ ವಿಡಿಯೋದಲ್ಲಿ ಹೇಳೋದೆಲ್ಲನೂ ಡಮ್ಮಿ ಡೀಟೇಲ್ಸ್ ಕೊಟ್ಟು ನಾನು ಫಾರ್ಮ್ ಫಿಲ್ ಮಾಡ್ತಾಯಿದ್ದೀನಿ. ನೀವು ಅದೇ ಥರ ಕೊಡೋಕೆ ಹೋಗಬೇಡಿ. ನೀವು ಕೊಡಬೇಕಾಗಿರೋದೆಲ್ಲನೂ ಒರಿಜಿನಲ್ ಡೀಟೇಲ್ಸ್ ಕೊಡಬೇಕು. ಫಸ್ಟ್ ಆಫ್ ಆಲ್ ನೀವು ತಿಳ್ಕೊಬೇಕಾಗಿರೋದು ಏನು ಅಂತಂದರೆ, ನೀವು ಕೊಡೋ ಮೇಲ್ ಐ ಡಿ ಬಂದುಬಿಟ್ಟು ಕರೆಂಟಲ್ಲಿ, ಓಕೆನಾ. ನೀವು ಫಾರ್ಮ್ ಫಿಲ್ ಮಾಡೋಕ್ಕಿಂತ ಒಂದು 5 ಮಿನಿಟ್ಸ್ ಮುಂಚೆ ಹೋಗ್ಬಿಟ್ಟು ನಿಮ್ಮ ಜಿಮೇಲನ್ನು ಲಾಗಿನ್ ಮಾಡಿ, ಕರೆಂಟಲ್ಲಿ ಯಾವ ಮೇಲ್ ಆ್ಯಕ್ಟಿವ್ ಆಗಿದೆಯೋ, ನಿಮಗೆ ಯಾವ ಮೇಲ್ಗಳೆಲ್ಲನೂ ಪ್ರಾಪರಾಗಿ ರಿಸೀವ್ ಆಗ್ತಾಯಿದೆಯೋ ಆ ಮೇಲ್ ಐ ಡಿನ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಬೇಕು. ಅದೇ ಸೇಮ್ ಟೈಮ್ ಮೊಬೈಲ್ ನಂಬರ್ ಕೂಡ ಇವಾಗ ಸದ್ಯಕ್ಕೆ ಯಾವ ನಂಬರ್ ನಿಮಗೆ ಕಾಂಟ್ಯಾಕ್ಟಲ್ಲಿ ಇರುತ್ತೋ ಆ ಮೊಬೈಲ್ ನಂಬರನ್ನು ಮಾತ್ರ ನೀವು ಇಲ್ಲಿ ಎಂಟ್ರಿ ಮಾಡೋದು ಮಸ್ಟ್. ಸೊ ಇನ್ವ್ಯಾಲಿಡ್ ಮೇಲ್ ಐ ಡಿಸ್, ಡಮ್ಮಿ ಮೇಲ್ ಐ ಡಿಸ್, ಇನ್ವ್ಯಾಲಿಡ್ ಮೊಬೈಲ್ ನಂಬರ್ಸ್ ಎಲ್ಲ ಅದನ್ನೆಲ್ಲ ಹಾಕಿ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಬಾರ್ದು. ಯಾಕೆ ಅಂತಂದರೆ ನಿಮಗೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದ ತಕ್ಷಣ ನಿಮಗೆ ಲಾಗಿನ್ ಕ್ರೆಡೆನ್ಷಿಯಲ್ ಸಿಗೋದೆಲ್ಲನೂ ಜಿಮೇಲಲ್ಲೇ ಸಿಗುತ್ತೆ. ಅದಕ್ಕೆ ಹೇಳೋದು, ನಿಮಗೆ ಮೇಲ್ ಐ ಡಿ ವ್ಯಾಲ್ಯೂಬಲ್ ಆಗಿದ್ದರೆ ಮಾತ್ರ ನಿಮಗೆ ರಿಸೀವ್ ಆಗುತ್ತೆ, ಇಲ್ಲಾಂತಂದರೆ ಅದು ರಿಸೀವ್ ಆಗೋಲ್ಲ. ಮೊಬೈಲ್ ನಂಬರ್ ಬಂದುಬಿಟ್ಟು ಇನ್ ಫ್ಯೂಚರಲ್ಲಿ ಏನಾದರೂ ಒಂದು ಟಾಸ್ಕ್ ಮಾಡೋವಾಗ ನಿಮಗೆ ಸಮ್ಟೈಮ್ಸ್ OTP ರಿಸೀವ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಖಂಡಿತವಾಗ್ಲೂ OTP ಮಸ್ಟ್ ಅಂತ ಇಡೋವಾಗ ನಿಮಗೆ ಯಾವಾಗ OTP ಸಿಗೋದಿಲ್ಲ. ಆ ರೀಸನಿಂದನೇ ಹೇಳೋದು, ಕೊಡೋ ಡೀಟೇಲ್ಸನ್ನೆಲ್ಲನೂ ವ್ಯಾಲ್ಯೂಬಲ್ ಆಗಿ ಕೊಡಿ, ವ್ಯಾಲಿಡ್ ಆಗಿರೋದನ್ನು ಕೊಡಿ. ಓಕೆನಾ. ನಾವು ಇವಾಗ ಫಾರ್ಮ್ ಫಿಲ್ ಮಾಡೋದು ಯಾವ ಥರ ಅಂತ ನೋಡೋಣ. ನಾನು ಮತ್ತೆ ಹೇಳ್ತೀನಿ, ನಾನಿಲ್ಲಿ ಕೊಡೋ ಡೀಟೇಲ್ಸನ್ನು ನೀವು ಹಂಗೆ ಫಿಲ್ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಒರಿಜಿನಲ್ ಡೀಟೇಲ್ಸನ್ನು ಮಾತ್ರ ನಿಮಗೆ ಕೊಡಿ. ಓಕೆನಾ. ಇಲ್ಲಿ ನಿಮಗೆ ಫಸ್ಟ್ ನಿಮ್ಮದು ಸ್ಪಾನ್ಸರ್ ನೇಮು, ಸ್ಪಾನ್ಸರ್ ಸ್ಟಾಫ್ ಐ ಡಿ ಹಾಕಿರ್ತಾರೆ. ಅದಕ್ಕೆ ಫಸ್ಟ್ ನೀವು ನಿಮ್ಮ ನೇಮನ್ನು ಫಿಲ್ ಮಾಡ್ಕೊಬೇಕು. ನಾನು ಸುಮ್ಮನೆ ನನ್ನ ನೇಮ್ ನಾನಿಲ್ಲಿ ಹಾಕ್ತೀನಿ. ಓಕೆ, ನಾನು ನಂದು ನೇಮ್ನ ನಾನಿಲ್ಲಿ ಎಂಟ್ರಿ ಮಾಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಚೂಸ್ ಪ್ಲ್ಯಾನ್ ಅಂತ ಕೊಟ್ಟಿದ್ದಾರೆ. ಈ ಪ್ಲ್ಯಾನನ್ನು ಚೂಸ್ ಮಾಡೋಕ್ಕಿಂತ ಮುಂಚೆ ನೀವು ಖಂಡಿತವಾಗ್ಲೂ ಥಿಂಕ್ ಮಾಡಬೇಕು. ಇಲ್ಲಿ ಬಂದುಬಿಟ್ಟು 2 ಕ್ಯಾಟಗರಿ ಟೈಪ್ಸ್ ಆಫ್ ವರ್ಕ್ ಕೊಟ್ಟಿದ್ದಾರೆ. ಒಂದು ಬಂದುಬಿಟ್ಟು ಇನ್ಫ್ಲುಯೆನ್ಸರ್ ಟಾಸ್ಕ್ ಅಂತಂದರೆ, ಒಂದು ಪರ್ಸನ್ಗೆ ನಿಜವಾಗ್ಲೂ ಒಂದು ಯೂಟ್ಯೂಬಲ್ಲಿ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಒಂದು ನಮ್ಮ SBO ಕಡೆಯಿಂದ ಕೊಡೋ ಒಂದು ಬಿಸ್ನೆಸ್ ಆಪರ್ಚುನಿಟಿ ಅದರಿಂದ ಯಾರಿಗೆಲ್ಲ ನಿಜವಾಗ್ಲೂ ಒಂದು ಬಿಸ್ನೆಸ್ ನಾವು ಮಾಡಬೇಕು ಫ್ಯೂಚರಲ್ಲಿ ಅನ್ನೋ ಪರ್ಸನ್ಸ್ ಮಾತ್ರ ನೀವು ಇನ್ಫ್ಲುಯೆನ್ಸರ್ನ ಕ್ಲಿಕ್ ಮಾಡಿ. ಇಲ್ಲಾಂತಂದರೆ ಖಂಡಿತವಾಗ್ಲೂ ನೀವು ಶೇರ್ ಆ್ಯಂಡ್ ಪ್ರಮೋಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಯಾಕೆಂತಂದರೆ ಇಲ್ಲಿ ಪ್ಲ್ಯಾನ್ ಚೂಸಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೀವು ಬಂದುಬಿಟ್ಟು ಇದು ಶೇರ್ ಆ್ಯಂಡ್ ಪ್ರಮೋಟ್ ಬಂದುಬಿಟ್ಟು ಜಸ್ಟ್ ನಿಮ್ಮ ಹ್ಯಾಂಡ್ರೈಡ್ ಮೊಬೈಲ್ ನಿಮ್ಮ ಕೈಯಲ್ಲಿಟ್ಟರೆ ಸಾಕು. ಜಸ್ಟ್ ಅಲ್ಲಿ ಕೊಡೋ ಕಂಟೆಂಟನ್ನು ನೀವು ಶೇರ್ ಆ್ಯಂಡ್ ಪ್ರಮೋಟ್ ಮಾಡ್ತೀರಾ, ಅದು ಏನು ನಿಮಗೆ ಕಷ್ಟ ಇರೋದಿಲ್ಲ. ಆದರೆ ಇನ್ಫ್ಲುಯೆನ್ಸರ್ ಆಗಿ ಬರೋ ನೀವು ಬಂದುಬಿಟ್ಟು ಖಂಡಿತವಾಗ್ಲೂ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ, ಅದರಲ್ಲಿ ನಿಜವಾಗ್ಲೂ ನನಗೆ ಒಂದು ಬಿಸ್ನೆಸ್ ಮಾಡಬೇಕಂತ ನನಗೊಂದು ಆಸೆ ಇದೆ ಅನ್ನೋ ಪರ್ಸನ್ಸ್ ಮಾತ್ರ ನೀವು ಇನ್ಫ್ಲುಯೆನ್ಸರ್ ವರ್ಕನ್ನು ಕ್ಲಿಕ್ ಮಾಡಿ. ಓಕೆ, ನಾನಿವಾಗ ಶೇರ್ ಆ್ಯಂಡ್ ಪ್ರಮೋಟ್ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಪಾಸ್ವರ್ಡ್ ಕ್ರಿಯೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಪಾಸ್ವರ್ಡ್ ನೀವು ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತಂದರೆ, ಒಂದು ನಂಬರು, ಆಮೇಲೆ ಅಪ್ಪರ್ ಕೇಸ್ ಲೋಯರ್ ಕೇಸ್ ಎಲ್ಲನೂ ಸೇರಿ ನಿಮಗೆ 8 ಆ್ಯಂಡ್ ಅಬೋವ್ ಇರಬೇಕು. ಓಕೆನಾ. 8 ಡಿಜಿಟ್ ಆ್ಯಂಡ್ ಅಬೋವ್ ಇರಬೇಕು ನಿಮ್ಮ ಪಾಸ್ವರ್ಡ್. ಯಾವ ಥರ ಕ್ರಿಯೇಟ್ ಮಾಡ್ತೀರೋ ಅದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳೋ ಥರ ನಿಮಗೆ ಯಾವುದು ಕಂಫರ್ಟಬಲ್ ಇರುತ್ತೋ ಅದನ್ನು ನೀವು ಖಂಡಿತವಾಗ್ಲೂ ಫಿಲ್ ಮಾಡಿ. ಓಕೆ, ನಾನಿವಾಗ ಪಾಸ್ವರ್ಡ್ ಫಿಲ್ ಮಾಡ್ತೀನಿ.
ಓಕೆ, ನಾನಿವಾಗ ಪಾಸ್ವರ್ಡ್ ಕೊಟ್ಟಿದ್ದಾಯಿತು, ಕನ್ಫರ್ಮ್ ಪಾಸ್ವರ್ಡ್ ಕೊಟ್ಟಿದ್ದಾಯಿತು. ನೆಕ್ಸ್ಟ್ ಫೋನ್ ನಂಬರ್. ಓಕೆನಾ, ನಾನು ಬಂದುಬಿಟ್ಟು ನಂದು ಫೋನ್ ನಂಬರ್ ಹಾಕ್ತೀನಿ. ನೀವು ಬಂದುಬಿಟ್ಟು ವ್ಯಾಲಿಡ್ ಆಗಿರೋ ಫೋನ್ ನಂಬರ್ ನಿಮ್ಮದೇ ಹಾಕಬೇಕು. ನಾವಿಲ್ಲಿ ಹಾಕ್ತೀವಿ ಅನ್ನೋದಕ್ಕೋಸ್ಕರ ಅದನ್ನೇ ಕಾಪಿ ಮಾಡಿ ಹಾಕಬಾರ್ದು. ಆಮೇಲೆ ಬಂದುಬಿಟ್ಟು ಜಿಮೇಲ್ ಬಂದುಬಿಟ್ಟು ವ್ಯಾಲಿಡ್ ಆಗಿರೋ ಜಿಮೇಲನ್ನು ಹಾಕಿ. ನಿಮಗೆ ಆವಾಗಲೇ ಮೇಲ್ಸ್ ರಿಸೀವ್ ಆಗುತ್ತೆ. ನಮ್ಮ SBOದಲ್ಲಿ ಟ್ರಾವೆಲ್ ಮಾಡೋ ನಮ್ಮ ಲೈಫ್ ಟೈಮ್ ಎಲ್ಲನೂ ನಮಗೆ ಜಿಮೇಲಲ್ಲೇ ನಮಗೆ ಎಲ್ಲ ಡೀಟೇಲ್ಸೂ ರಿಸೀವ್ ಆಗುತ್ತೆ. ಅದರಿಂದ ಖಂಡಿತವಾಗ್ಲೂ ನೀವು ವ್ಯಾಲಿಡ್ ಆಗಿರೋ ಜಿಮೇಲನ್ನು ಹಾಕಿ. ಇವಾಗ ನನ್ನ ಜಿಮೇಲನ್ನು ಇಲ್ಲಿ ನಾನು ಎಂಟ್ರಿ ಮಾಡ್ತಾಯಿದ್ದೀನಿ. ಓಕೆ, ನಂದು ಮೇಲ್ ID ನಾನು ಎಂಟ್ರಿ ಮಾಡಿದ್ದೀನಿ. ಕನ್ಫರ್ಮ್ ಮೇಲ್ IDನೂ ನಾನು ಅದನ್ನೇ ಕೊಡ್ತೀನಿ. ಓಕೆ, ಕನ್ಫರ್ಮ್ ಮೇಲ್ IDನೂ ಕೊಟ್ಟಿದ್ದಾಯಿತು. ಇವಾಗ ಬಂದುಬಿಟ್ಟು ನಾನು ಕ್ವಾಲಿಫಿಕೇಷನ್ ಕೇಳಿದ್ದಾರೆ. ಕ್ವಾಲಿಫಿಕೇಷನ್ ನಿಮ್ಮದೇನು ಕ್ವಾಲಿಫಿಕೇಷನು ಅದನ್ನು ಕರೆಕ್ಟಾಗಿ ಇಲ್ಲಿ ಎಂಟ್ರಿ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮದು ಜೆಂಡರ್ ಫಿಲ್ ಮಾಡೋಕ್ಕೆ ಕೇಳಿದ್ದಾರೆ. ನೀವು ಮೇಲ್ ಆರ್ ಫಿಮೇಲ್ ಅಂತ ಏನು ಕ್ಯಾಟಗಿರಿನೋ ಅದನ್ನು ಕರೆಕ್ಟಿಗೆ ಫಿಲ್ ಮಾಡಿ ಇಲ್ಲಿ. ಓಕೆನಾ, ನಾನಿಲ್ಲಿ ಫಿಮೇಲ್ ಕ್ಲಿಕ್ ಮಾಡ್ತೀನಿ. ನೀವು ಏನು ಜೆಂಡರ್ ಇದ್ದೀರೋ ಅದನ್ನು ಕರೆಕ್ಟಿಗೆ ಇಲ್ಲಿ ಸೆಲೆಕ್ಟ್ ಮಾಡಿ. ಆಮೇಲೆ ಬಂದುಬಿಟ್ಟು ನಿಮ್ಮದು ಡೇಟ್ ಆಫ್ ಬರ್ತ್ ಕೇಳಿದ್ದಾರೆ. ನಾನಿಲ್ಲಿ ಒಂದು ಡಮ್ಮಿ ಡೇಟ್ ಆಫ್ ಬರ್ತೆ ನಾನು ಸೆಲೆಕ್ಟ್ ಮಾಡ್ತೀನಿ. ನೀವು ನಿಮ್ಮ ಡೇಟ್ ಆಫ್ ಬರ್ತನ್ನ ನಿಮ್ಮ ಪ್ಯಾನ್ ಕಾರ್ಡಲ್ಲಿ ಏನು ಡೀಟೇಲ್ಸ್ ಕೊಟ್ಟಿದ್ದೀರೋ, ಯಾವ ಡೇಟ್ ಆಫ್ ಬರ್ತ್ ಇದೆಯೋ ಅದನ್ನು ಕರೆಕ್ಟಾಗಿ ಇಲ್ಲಿ ನೀವು ಹಾಕಬೇಕು. ಯಾವುದೇನೂ ಫೇಕ್ ಆಗಿ ನೀವು ಹಾಕಿ ಫಾರ್ಮ್ ಫಿಲ್ ಮಾಡಬಾರ್ದು. ಎಲ್ಲ ಡೀಟೇಲ್ಸೂ ನಿಮ್ಮ ಒರಿಜಿನಲ್ ಡೀಟೇಲ್ಸ್ ಇರೋದು ಮಸ್ಟ್. ಅದನ್ನು ಒಂದು ಸತಿ ನೋಡ್ಕೊಂಬಿಡಿ. ಓಕೆ, ನಾನಿಲ್ಲಿ ಸುಮ್ಮನೆ ಏನೋ ಒಂದು ಸೆಲೆಕ್ಟ್ ಮಾಡ್ತೀನಿ. ನಾನಿಲ್ಲಿ ಕೊಡ್ತಾ ಇರೋದು ನಂದು ಡಮ್ಮಿ ಡೀಟೇಲ್ಸ್. ಓಕೆನಾ, ನೀವು ಅದೇ ಥರ ಡಮ್ಮಿ ಡೀಟೇಲ್ಸ್ ಕೊಡೋಕೆ ಹೋಗ್ಬಿಡಿ. ಆಮೇಲೆ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಆಪ್ಷನ್ಸ್ ಕೊಟ್ಟಿದ್ದಾನೆ ನೋಡಿ, ಕ್ಲಿಕ್ ಆ್ಯಂಡ್ ರೀಡ್ ಅಗ್ರಿಮೆಂಟ್ ಫಾರ್ಮ್ ಅಂತ. ಅದು ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಫಾರ್ಮ್ ಸಿಗುತ್ತೆ. ಈ ಫಾರ್ಮನ್ನು ಖಂಡಿತವಾಗ್ಲೂ ಒಂದು ಸತಿ ಚೆನ್ನಾಗಿ ರೀಡ್ ಮಾಡಿ ಆಗಿದ್ಮೇಲೆ ನೀವು ನಿಮ್ಮ ಫಾರ್ಮನ್ನು ಸಬ್ಮಿಟ್ ಕೊಡಬೇಕು. ಓಕೆ, ನೀವು ಫಾರ್ಮ್ ಸಬ್ಮಿಟ್ ಕೊಡೋದಕ್ಕಿಂತ ಮುಂಚೆ ನಿಮ್ಮದು ಒಂದು ಇಂಪಾರ್ಟೆಂಟ್ ವರ್ಕ್ ಇದೆ, ಅದನ್ನು ನೀವು ಮಾಡಬೇಕು. ಓಕೆನಾ, ಈ ಅಗ್ರಿಮೆಂಟ್ ಫಾರ್ಮ್ ಎಲ್ಲ ಫಿಲ್ ಮಾಡಿದ್ದಾಯಿತು, ಚೆಕ್ ಮಾಡಿದ್ದಾಯಿತು. ನೆಕ್ಸ್ಟ್ ಬಂದುಬಿಟ್ಟು ಓಕೆ ಗೈಸ್, ನೀವು ಆ ರಿಜಿಸ್ಟ್ರೇಷನ್ ಫಾರ್ಮ್ ಫಿಲ್ ಮಾಡಿ ಸಬ್ಮಿಟ್ ಮಾಡೋದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋ ಇಂಪಾರ್ಟೆಂಟ್ ವರ್ಕ್ ಅಂತ ಹೇಳಿದ್ನಲ್ವ, ಅದು ಏನು ಅಂತಂದರೆ ನಿಮಗೆ ಯಾರು ರಿಜಿಸ್ಟ್ರೇಷನ್ ಫಾರ್ಮ್ ಸೆಂಡ್ ಮಾಡಿದ್ರು ಅವ್ರ ಹತ್ರನೇ ನಮ್ಮ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೇಳಿ ಒಂದು ಸತಿ ನೀವು ಒಂದು ವರ್ಕ್ಗಂತ ನೀವು ಬರ್ತೀರಾ. ಅದು ಫಾರ್ಮ್ ಫಿಲ್ ಮಾಡಿದ್ವಾ ಸಬ್ಮಿಟ್ ಮಾಡಿದ್ವಾ ಅಂತ ಇಲ್ಲದೆ ಒಂದು ವರ್ಕ್ಗೋಸ್ಕರ, ಈ ಕಂಪನಿಗೋಸ್ಕರ ಒಂದು 1 hour ಟೈಮ್ ಕೊಟ್ಟು ನಿಮ್ಮ ಟೈಮ್ ಸ್ಪೆಂಡ್ ಮಾಡಿ ಇದರ ಡೀಟೇಲ್ ಎಲ್ಲ ತಿಳ್ಕೊಂಡು ಆಮೇಲೆ ನೀವು ಈ ಫಾರ್ಮ್ನ ಪ್ರಾಪರಾಗಿ ರಿಜಿಸ್ಟ್ರೇಷನ್ ಮಾಡಿ ಸಬ್ಮಿಟ್ ಮಾಡಿ. ಓಕೆನಾ, ಯಾರೋ ಹೇಳಿದ್ರು, ಗ್ರೂಪಲ್ಲಿ ಹೇಳಿದ್ರು, ಅಲ್ಲಿ ಹೇಳಿದ್ರು, ಇಲ್ಲಿ ಹೇಳಿದ್ರು ಅನ್ನೋ ರೀಸನ್ಗೋಸ್ಕರ ಜಾಯ್ನ್ ಆಗೋದು ಬಿಟ್ಟು ನೀವೇ ಕಂಪನಿ ಅಂತಂದರೆ ಏನು, SBO ಅಂತಂದರೆ ಏನು ಅನ್ನೋ ಡೀಟೇಲ್ಸನ್ನು ತಿಳ್ಕೊಂಡು ಆಮೇಲೆ ಜಾಯ್ನ್ ಆದರೆ ನಿಮಗೆ ಫುಲ್ ಡೀಟೇಲ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. SBOದಲ್ಲಿ ಜಾಯ್ನ್ ಆಗಿದ್ಮೇಲೆ ನಿಮ್ಗೆ ಏನೇನು ಬೆನಿಫಿಟ್ಸ್ ಇರುತ್ತೆ, ಏನೇನು ಗೈಡ್ಲೈನ್ಸ್ ಇರುತ್ತೆ, ಎಲ್ಲಿ ನಿಮಗೆ ಏನೇನು ಸಪೋರ್ಟ್ ಸಿಗುತ್ತೆ ಅನ್ನೋ ಡೀಟೇಲ್ಸ್ ಫುಲ್ ನಿಮ್ಗೆ ಇಲ್ಲಿ ಶೇರ್ ಮಾಡಿ ಇಟ್ಟಿರ್ತೀವಿ. ಅದು ನೀವು ಒಂದು ಸತಿ ಚೆನ್ನಾಗಿ ಡೀಟೇಲಾಗಿ ನೋಡಿ. ಆಮೇಲೆ ಕೆಳಗಡೆ ಬಂದರೆ ಇಂಪಾರ್ಟೆಂಟ್ ಲಿಂಕ್ಸ್ ಅಂತ ಕೊಟ್ಟಿರ್ತಾರೆ. ಆ ಲಿಂಕ್ಸ್ ಮೇಲೆ 1 by 1 ಆಗಿ ಕ್ಲಿಕ್ ಮಾಡಿ ಚೆನ್ನಾಗಿ ನೋಡಿ ಚೆಕ್ ಮಾಡಿ
ಆಗಿದ್ಮೇಲೆ ನೀವು ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡಬೇಕು. ಓಕೆನಾ, ಅದಕ್ಕೋಸ್ಕರನೇ ನಾನು ನಿಮಗೆ ಇಲ್ಲಿ ಡೀಟೇಲ್ಸನ್ನೆಲ್ಲ ಶೇರ್ ಮಾಡ್ತಾಯಿದ್ದೀನಿ. ಇಂಪಾರ್ಟೆಂಟ್ ಲಿಂಕ್ಸನ್ನು ಒನ್ ಬೈ ಒನ್ ಆಗಿ ಕ್ಲಿಕ್ ಮಾಡಿ ಏನೇನು ಇದುವರೆಗೂ ನಮ್ಮ SBO ಏನೇನೆಲ್ಲ ಮಾಡಿದೆ, ಇನ್ ಫ್ಯೂಚರಲ್ಲಿ ಏನೇನೆಲ್ಲ ಮಾಡುತ್ತೆ ಅನ್ನೋದು ಫುಲ್ ಆ್ಯಂಡ್ ಫುಲ್ ಡೀಟೇಲ್ಸ್ ನಿಮಗೆ ಈ ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮಗೆ ಸಿಗುತ್ತೆ. ಓಕೆನಾ, ಸುಮ್ಮನೆ ಗ್ರೂಪಲ್ಲಿ ಯಾರೋ ಒಂದು ಹೇಳ್ತಾರೆ ಅನ್ನೋದಕ್ಕೋಸ್ಕರ ಬ್ಲೈಂಡಾಗಿ ನಾವು ಒಂದು ವರ್ಕಲ್ಲಿ ಹೋಗಿ ಜಾಯ್ನ್ ಆಗೋದಕ್ಕಿಂತ ಪೂರ್ತಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಆಮೇಲೆ ಜಾಯ್ನ್ ಆಗೋದು ಬೆಟರ್. ಓಕೆನಾ, ಅದಕ್ಕೆ ಒಂದು 1 hour ಟೈಮ್ ಸ್ಪೆಂಡ್ ಮಾಡಿ ಈ ಡೀಟೇಲ್ಸನ್ನೆಲ್ಲ ನೋಡಿ ಆಗಿದ್ಮೇಲೆ ನೀವು ಫಾರ್ಮ್ ಫಿಲ್ ಮಾಡಿ ಸಬ್ಮಿಟ್ ಮಾಡಿ. ಓಕೆನಾ, ಇದೇ ನೀವು ಇಂಪಾರ್ಟೆಂಟಾಗಿ ಮಾಡಬೇಕಾಗಿರೋ ವರ್ಕ್. ಓಕೆ, ನಾನು ಡೀಟೇಲ್ಸ್ ಇವಾಗ ಅಫಿಷಿಯಲ್ ವೆಬ್ಸೈಟನ್ನು ವಿಸಿಟ್ ಮಾಡಿದ್ದಾಯಿತು. ಇವಾಗ ನಾನು ಕರೆಕ್ಟಾಗಿ ಮೇಲಿಂದ ಎಲ್ಲ ಫಾರ್ಮ್ನು ಎಲ್ಲ ಕಾಲಮ್ಮು ಯಾವುದು ಬಿಟ್ಟಿಲ್ಲ, ಎಲ್ಲನೂ ಫಿಲ್ ಮಾಡಿದ್ದೀನಿ. ನೀವು ಇದೇ ಥರ ಹಾಕಿ ಫಿಲ್ ಮಾಡಿ, ನಿಮ್ಮ ಡೀಟೇಲ್ಸನ್ನು ಹಾಕಿ ಫಿಲ್ ಮಾಡಿ. ನಾವು ಅಗ್ರಿಮೆಂಟ್ ಫಾರ್ಮ್ ಎಲ್ಲನೂ ರೀಡ್ ಮಾಡಿದ್ದಾಯಿತು. ಇವಾಗ ನಾವು ಮಾಡಬೇಕಾಗಿರೋದು ಇಲ್ಲಿ ಮೇಲೊಂದು ಟಿಕ್ ಬಾಕ್ಸ್ ಇದೆಯಲ್ಲ, ನಾನು ಅಗ್ರಿಮೆಂಟ್ ಫಾರ್ಮ್ನ ರೀಡ್ ಮಾಡಿದ್ದೀನಿ. ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆಲ್ಲ ನಾನು ಅಗ್ರಿ ಅಂತ ಅನ್ನೋದಕ್ಕೆ ಕನ್ಫರ್ಮೇಷನ್ಗೋಸ್ಕರ ಆ ಟಿಕ್ ಬಾಕ್ಸಲ್ಲಿ ಆ ಟಿಕ್ ಮಾಡಬೇಕು. ಓಕೆ, ಇವಾಗ ಫಾರ್ಮ್ ಸಬ್ಮಿಟ್ ಕೊಟ್ಬಿಟ್ರೆ ನಿಮ್ಮದು ಫಾರ್ಮ್ ಸಬ್ಮಿಟ್ ಆಗೋಗುತ್ತೆ. ಓಕೆನಾ, ಇಷ್ಟೇ ನೀವು ಮಾಡಬೇಕಾಗಿರೋದು. ಇದು ನಿಮಗೆ ಫಾರ್ಮ್ ಸಬ್ಮಿಟ್ ಆಗಿದ್ಮೇಲೆ ನಿಮಗೆ ಲಿಂಕ್ ಎಲ್ಲಿ ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ಹೇಳ್ತಾ ಇರ್ತೀನಿ. ಓಕೆ, ನೀವು ಫಾರ್ಮ್ ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಫಾರ್ಮ್ ಸಬ್ಮಿಟ್ ಕೊಟ್ಟಿದ ತಕ್ಷಣವೇ ನಿಮಗೆ ಈ ಥರ ಒಂದು ಮೆಸೇಜ್ ಬರುತ್ತೆ. ಓಕೆನಾ, ಈ ಥರ ನಿಮ್ಗೆ ಸ್ಕ್ರೀನ್ ಬಂತು ಅಂತಂದ್ರೇ ನಿಮ್ಮದು ಫಾರ್ಮ್ ಪ್ರಾಪರಾಗಿ ಸಬ್ಮಿಟ್ ಆಗೋಯಿತು ಅಂತ. ಇಲ್ಲಿ ನಿಮಗೆ ಕೊಡೋ ಇನ್ಸ್ಟ್ರಕ್ಷನ್ಸ್ ಏನು ಅಂತಂದರೆ, ನಿಮ್ಮ ಫಾರ್ಮ್ ಬಂದುಬಿಟ್ಟು ಸಬ್ಮಿಟ್ ಆಗೋಯಿತು, ನಿಮಗೆ ಲಾಗಿನ್ ಡೀಟೇಲ್ಸ್ ಆ್ಯಂಡ್ ಲಾಗಿನ್ ಕ್ರೆಡೆನ್ಷಿಯಲ್ ಎಲ್ಲನೂ ನಿಮ್ಮದು ರಿಜಿಸ್ಟರ್ಡ್ ಮೇಲ್ ID, ಇವಾಗ ರಿಜಿಸ್ಟರ್ಡ್ ಮೇಲ್ ID ಕೊಟ್ಟಿದ್ದೀರಲ್ಲ, ಆ ರಿಜಿಸ್ಟರ್ಡ್ ಮೇಲ್ IDಗೆ ಬಂದುಬಿಟ್ಟು ಸ್ಪ್ಯಾಮ್ ಬಾಕ್ಸ್ ಇಲ್ಲಾಂತಂದರೆ ಇನ್ಬಾಕ್ಸಲ್ಲಿ ನಿಮಗೆ ರಿಸೀವ್ ಆಗಿರುತ್ತೆ ಅಂತ ಹೇಳಿರ್ತಾರೆ. ನೀವು ಅಲ್ಲೋಗಿ ಚೆಕ್ ಮಾಡ್ಕೊಬೋದು. ನೀವು ಹೋಗಿ ಅಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆನಾ, ನಿಮಗೆ ರಿಜಿಸ್ಟರ್ಡ್ ಮೇಲ್ ID ಜಿಮೇಲಲ್ಲಿ ಓಪನ್ ಆದರೆ ನಿಮ್ಗೆ ಈ ಥರ ಮೇಲ್ಸ್ ಬಂದಿರುತ್ತೆ. ಆ ಮೇಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಲಾಗಿನ್ ಡೀಟೇಲ್ಸ್ ಎಲ್ಲನೂ ನಿಮಗೆ ಇಲ್ಲಿ ಹೇಳಿರ್ತಾರೆ. ಓಕೆನಾ, ಈ ಥರ ಮೇಲ್ ಬರುತ್ತೆ ನಿಮಗೆ. ಈ ಥರ ಈ ಮೇಲಲ್ಲಿ ನಿಮ್ಮದು ಪಾಸ್ವರ್ಡು, ಲಾಗಿನ್ ಕ್ರೆಡೆನ್ಷಿಯಲ್ ಫುಲ್ ಆ್ಯಂಡ್ ಫುಲ್ ಡೀಟೇಲ್ಸ್ ನಿಮಗಿಲ್ಲಿ ಕೊಟ್ಟಿರ್ತಾರೆ. ನಿಮ್ಮದು ಯೂಸರ್ ನೇಮು, ಪಾಸ್ವರ್ಡು, ಆಮೇಲೆ ಬಂದುಬಿಟ್ಟು ನೀವು ಯಾವ ಥರ ಕ್ಲಿಕ್ ಮಾಡಬೇಕು, ಯಾವ ಲಿಂಕ್, ಇಲ್ಲಿ ನಿಮಗೆ ಲಾಗಿನ್ ಲಿಂಕು ಸಹ ನಿಮಗೆ ಇಲ್ಲಿ ಎಲ್ಲನೂ ಡೀಟೇಲ್ಸ್ ಆಗಿ ನಿಮಗೆ ರಿಸೀವ್ ಆಗಿರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ, ಲಾಗಿನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಜು ಓಪನ್ ಆಗುತ್ತೆ. ಅದೇ ನಮ್ಮ SBO ಪೋರ್ಟಲ್ ಪೇಜ್ ನಿಮಗೆ ಲಾಗಿನ್ ಆಗೋಗುತ್ತೆ. ಓಕೆನಾ, ಅದು ಲಾಗಿನ್ ಆಗೋದು ಬಂದುಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ಲಾಗಿನ್ ಮಾಡಬೇಕು ಅನ್ನೋ ಡೀಟೇಲ್ಸು. ಈ ಮೆಸೇಜ್ ಬಂದುಬಿಟ್ಟು ನಿಮಗೆ ಇನ್ಬಾಕ್ಸಲ್ಲಿ ಯಾವಾಗಲೂ ರಿಸೀವ್ ಆಗುತ್ತೆ. ಸಮ್ಟೈಮ್ಸ್ ನಿಮಗೆ ಸ್ಪ್ಯಾಮಲ್ಲೂ ರಿಸೀವ್ ಆಗೋಕ್ಕೆ ಚಾನ್ಸ್ ಇರುತ್ತೆ. ಆ ಸ್ಪ್ಯಾಮಲ್ಲಿ ರಿಸೀವ್ ಆದಾಗ ನೀವು ಅದನ್ನು ಕ್ಲಿಕ್ ಮಾಡಿ ನಿಮಗೆ ಸ್ಪ್ಯಾಮ್ ಬಾಕ್ಸಲ್ಲಿ ಈ ಮೇಲ್ ರಿಸೀವ್ ಆಗಿದ್ದರೆ 30 ಡೇಸ್ಗೆ ಅದು ಬಂದುಬಿಟ್ಟು ಡೆಲೀಟ್ ಆಗೋಗುತ್ತೆ. ಅದು ಡೆಲೀಟ್ ಆಗದೇ ಇರಬೇಕು ಅಂತಂದರೆ ನೀವು ಸ್ಪ್ಯಾಮ್ ಬಾಕ್ಸಲ್ಲಿ ಹೋಗ್ಬಿಟ್ಟು ಟಾಪ್ ರೈಟ್ ಸೈಡ್ ಕಾರ್ನರಲ್ಲಿ ನೋಡಿದ್ರೆ ನಿಮಗೆ 3 ಡಾಟ್ಸ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಾಟ್ ಸ್ಪ್ಯಾಮ್ ಅಂತ ಕೊಟ್ಬಿಟ್ರೆ ನಿಮಗೆ ಅದು ಬಂದುಬಿಟ್ಟು ನಿಮಗೆ ಡೆಲೀಟ್ ಆಗೋದಿಲ್ಲ. ಓಕೆನಾ, ಆಮೇಲೆ ಬಂದುಬಿಟ್ಟು ಇಲ್ಲಿ ಟೆಲಿಗ್ರಾಮ್ ಗ್ರೂಪ್ಸ್ ಕೊಟ್ಟಿರ್ತಾರೆ. ಇದು ನೀವು ಲಾಗಿನ್ ಡೀಟೇಲ್ಸ್ ನಿಮ್ಗೆ. ಓಕೆನಾ, ನೀವು ಲಾಗಿನ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಮಾಡ್ಬೋದು. ಇದು ಬಂದುಬಿಟ್ಟು ಟೆಲಿಗ್ರಾಮ್ ಗ್ರೂಪ್ ಲಿಂಕು. ಅಲ್ಲಿ ಗ್ರೂಪ್ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗಲ್ಲಿ ಜಾಯಿನ್ ಮಾಡ್ಕೊತೀರಾ. ಅಲ್ಲಿ ಬಂದುಬಿಟ್ಟು ನೀವು ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮ್ಮ ಡೌಟ್ಸ್ ಏನೇನಿರುತ್ತೋ ಅದನ್ನು ನೀವು ಕ್ಲಿಯರ್ ಮಾಡ್ಕೊಬೋದು. ಓಕೆನಾ, ಇವಾಗ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮಗೆ ಯಾವ ಥರ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡೋದಂಥ ಡೀಟೇಲ್ಸನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ SBO ಪೋರ್ಟಲಲ್ಲಿ ಲಾಗಿನ್ ಡೀಟೇಲ್ಸ್ ಸಿಗುತ್ತೆ. ಓಕೆನಾ, ನೀವು ಲಾಗಿನ್ ಮಾಡೋ ಪೇಜ್ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಮಾಡಿದ್ರೆ ನೀವು ನಿಮ್ಮ ID ಪ್ರಾಪರಾಗಿ ಲಾಗಿನ್ ಆಗೋಗುತ್ತೆ. ಓಕೆನಾ, ಲಾಗಿನ್ ಆದಮೇಲೆ ನಿಮಗೆ ಈ ವೆಲ್ಕಮ್ ಪೇಜಸ್ ಸಿಗುತ್ತೆ. ಓಕೆನಾ, ಈ ವೆಲ್ಕಮ್ ಪೇಜಲ್ಲಿ ಬಂದುಬಿಟ್ಟು ವೆಲ್ಕಮ್ ವೀಡಿಯೋಸ್ ಇರುತ್ತೆ. ಆ ವೆಲ್ಕಮ್ ವೀಡಿಯೋನ ಸ್ಕಿಪ್ ಮಾಡಿದರೆ ನೀವು ಏನೇನು ಹೇಳಿದ್ದಾರೆ, ಏನೇನು ಇನ್ಸ್ಟ್ರಕ್ಷನ್ಸ್ ಹೇಳಿದ್ದಾರೆ ಅನ್ನೋದನ್ನು ಡೀಟೇಲಾಗಿ ನೋಡಿ ನೀವು ತಿಳ್ಕೊಬಹುದು. ಓಕೆನಾ, SBOದಲ್ಲಿ ಫಾರ್ಮ್ ಫಿಲ್ ಮಾಡಿ ಈ ಲಾಗಿನ್ ವೆಲ್ಕಮ್ ಪೇಜಲ್ಲಿ ಬರೋ ಇನ್ಸ್ಟ್ರಕ್ಷನ್ಸನ್ನು ಫಾಲೋ ಮಾಡಿ. ಓಕೆನಾ, ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.